ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಇವಾಗ ಹೋಗಿ ಐಸ್ ಕ್ರೀಮ್ ಅವ್ನು ಬರೋಷ್ಟೊತ್ತಿಗೆ ಒಂದು ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಇದ್ವಿ. ಕೊಟ್ಟರೆ ಇನ್ನೊಂದು ತಿನ್ಬೋದು ಅಂತ ಹೇಳ್ತಾರೆ. ಓಕೆ ನೋಡಿ ಗೈಸ್, ಏನೋ ಟೀಸ್ ಮಾಡ್ತಾ ಇದ್ದಾನೆ ನನಗೆ. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಎಲ್ಲ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಸೊ ಹೋಗಿ ಎಲ್ಲ ಮರಿ ಕಟ್ಟು ಎಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡ್ತಾರೆ ಮನೆಯಲ್ಲಿ. ಸೊ ಏನೇನು ಪ್ರಿಪ್ರೇಷನ್ಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಓಕೆ, ಸೊ ಏನೇನು ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನಾನ್ ವೆಜ್ಜಲ್ಲಿ. ಗೈಸ್, ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಕಡಲೆಪುರಿ ತೊಗೊಳಕ್ಕೆ ಮರ್ತ್ಬಿಟ್ರು ಅಂತ ಕಡಲೆಪುರಿ ತೊಗೊಳಕ್ಕೆ ಹೋಗ್ತಿದ್ದಾರೆ ಇವಾಗ. ಸೊ ಆಯ್ತು, ನೀವು ಹೋಗಿ ತೊಗೊಬನ್ನಿ. ಇಲ್ಲ ನಾನು ಅಲ್ಲಿ ಅಜ್ಜಿ ಹತ್ರ ಇರ್ತೀನಿ. ಓಕೆ ಹೋಗಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್, ಮನೆಗೆ ಹೋಗಿ ಬ್ರೇಕ್ಫಾಸ್ಟ್. ಓಕೆ ನೋಡಿ ಗೈಸ್, ಅವನಿಗೆ ಐಸ್ ಕ್ರೀಮ್ ಬೇಕಂತೆ. ಅವನದೊಂಥರ ಚಿಂತೆ ಇಲ್ಲಿ ಇವಾಗ. ಎಲ್ರಿಗೂ ಇಲ್ಲಿ ಬಿಸಿಲು ಜಾಸ್ತಿ ಅಂದರೆ ಅವನಿಗೆ ಐಸ್ ಕ್ರೀಮ್ ತಿನ್ನೋ ಚಿಂತೆ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಹೋಗಿ ಐಸ್ ಕ್ರೀಮ್ ಅವ್ನು ಬರೋಷ್ಟೊತ್ತಿಗೆ ಒಂದು ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಇದ್ದೀನಿ. ನೋಡೋಣ ಗೈಸ್, ನಮ್ಮೂರು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮೌಂಟೇನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಇವಾಗ ಏನು ಅಂದರೆ ಪೂಜೆ ಮಾಡ್ಕೊಂಡು ಮರಿ ಕಟ್ಬಿಟ್ಟು ನೆನ್ನೆ ನಾವು ಪೊಂಗಲ್ ಹಿಟ್ಟಿದ್ವಲ್ಲ, ಅದನ್ನು ತೊಗೊಂಡು ಹೋಗಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾರೆ. ಸೊ ಈ ಹಬ್ಬದ ಸ್ಪೆಷಲ್ ಏನು ಅಂತಂದರೆ, ಅದೇನು ನೆನ್ನೆ ಪೊಂಗಲ್ ಮಾಡಿ ಇಟ್ಬಿಟ್ಟು ಹೋಗಿರ್ತೀವಲ್ಲ, ಹಾಗೆ ಬಟ್ಟೆ ಕಟ್ಟಿ ಇಟ್ಬಿಟ್ಟು ಹೋಗಿರ್ತಾರೆ. ಅದು ನೈಟ್ ಹೆವಿ ಮಳೆ ಬಂದು ಅದರಲ್ಲಿ ನೀರು ಹೋಗಿರಲ್ಲ. ಸೊ ದಟ್ ಈಸ್ ವಾಟ್ ಈ ಫೆಸ್ಟಿವಲ್ನ ಸ್ಪೆಷಲ್. ಸೊ ಅದೇ ಅನ್ನನ ತೊಗೊಂಡೋಗಿ ಇವತ್ತು ಅಡುಗೆ ಮಾಡಿ ಬಡಿಸ್ತಾರೆ. ಸೊ ತೋರಿಸ್ತೀನಿ ರೀ ನಿಮಗೆ. ಗೈಸ್, ಈ ಬಿಸಿಲಿಗೆ ನನ್ನ ಫೋನೇ ಬಿಸಿ ಆಗ್ಬಿಟ್ಟಿದೆ, ವ್ಲಾಗೇ ಮಾಡೋಕ್ಕಾಗ್ತಿಲ್ಲ. ಇವ್ರು ನೋಡಿ ಇವಾಗ ಬಂದಿದ್ದಾರೆ ಕಡಲೆಪುರಿ ತಗೊಂಡು. ನೋಡಿ ಎಲ್ಲಿ ಕಡಲೆಪುರಿ ಕಾರಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಂತೆ ಗೈಸ್ ಅಷ್ಟು ಬೇಗ. ಗೈಸ್, ನಮ್ಮ ಅಜ್ಜಿ ಆಗಲೇ ನಮ್ಮನ್ನೆಲ್ಲ ಬಿಟ್ಟು ಐಸ್ ಕ್ರೀಮ್ ತಿಂದ್ರು. ಇವಾಗ ನೋಡಿ ಇನ್ನೊಂದು ಐಸ್ ಕ್ರೀಮ್ ಅಂತೆ. ನೋಡಿ ಐಸ್ ಕ್ರೀಮ್ ತಂದಿದ್ದಾರೆ ಇವರು. ಕೊಟ್ರೆ ಇನ್ನೊಂದು ತಿನ್ಬೋದು ಅಂತ ಹೇಳ್ತಾರೆ. ನೋಡಿ ಗೈಸ್, ಊರದ್ದು ಚಾಕೋಬಾರ್ ಕೊಡು, ತೋರಿಸ್ತೀನಿ ಕೊಡು. ಗೈಸ್ ನೋಡಿ, ಊರಲ್ಲಿ ಇದೇ ಥರ ಚಾಕೋಬಾರ್ ಬರೋದು. ಆ್ಯಕ್ಚುಲಿ ಫುಲ್ ತಿಕ್ಕಿರ, ಸ್ವಲ್ಪ ತಿನ್ನಾಗಿರುತ್ತೆ ಚಾಕೋಬಾರ್. ನೋಡಿ ಗೈಸ್, ಇದು ಒಂಥರ ಟೇಸ್ಟ್ ಚೆನ್ನಾಗಿದೆ. ವಿಲೇಜಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಓಕೆ ನೋಡಿ ಗೈಸ್, ಏನೋ ಟೀಸ್ ಮಾಡ್ತಾ ಇದ್ದಾನೆ ನನಗೆ. ನೋಡಿ ಗೈಸ್, ಚೆನ್ನಾಗಿಲ್ಲ ಅಂದ್ಬಿಟ್ಟು ಆಲ್ರೆಡಿ ಅರ್ಧ ಐಸ್ ಕ್ರೀಮೇ ತಿಂದು ಮುಗಿಸ್ಬಿಟ್ಟಿದ್ದಾನೆ. ಚೆನ್ನಾಗಿದೆ, ಈ ಊರ ಟೇಸ್ಟಲ್ಲಿ ಸೂಪರ್ ಆಗಿದೆ. ಚೆನ್ನಾಗೇ ಇದೆ ಗೈಸ್ ಐಸ್ ಕ್ರೀಮ್. ಅವನಿಗೆ ಇಷ್ಟ ಆಗಲಿಲ್ಲ ಯಾಕೋ. ಗೈಸ್, ಇವ್ರು ಕಡಲೆಪುರಿ ತೊಗೊಬರ್ತೀನಿ ಅಂತ ನೋಡಿ ಏನು ಕಡಲೆಪುರಿ ಎರಡು ತಂದುಬಿಟ್ಟಿದ್ದಾರೆ ನೋಡಿ ಗೈಸ್. ಕಡಲೆಪುರಿ ಇಲ್ಲಿ ತೋರಿಸ್ತೀನಿ. ಇದು ನನ್ನ ಮಗಳಿಗೆ, ಇದು ನಮ್ಮ ಅಮ್ಮನಿಗೆ. ಏನು ಅಷ್ಟು ಇಲ್ಲ ಗೈಸ್, ಎಲ್ರಿಗೂ ಸೇರಿಸಿ ತಿನ್ನೋದಕ್ಕೆ. ಅದು ನಮ್ಮದು ಸ್ವಲ್ಪ ದೊಡ್ಡ ಕುಟುಂಬ ಗೈಸ್. ಸೊ ಬಿಗ್ ಫ್ಯಾಮಿಲಿ. ಸೊ ನಮ್ಗೆ ಸಾಲಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆ್ಯಕ್ಚುಲಿ. ನೋಡಿ ಇನ್ನೂ ಎಲ್ಲ ಪೊಂಗಲ್ ಇಡೋಕ್ಕಿನ್ನ ತೊಗೊಂಡು ಹೋಗ್ತಿದ್ದಾರೆ ಎಲ್ಲ ನೋಡಿ. ಸೊ ನಾವು ಮುಗಿಸ್ಕೊಂಡು ಬಂದುಬಿಟ್ಟಿದ್ವಿ ಹೆಂಗೂ. ಅದು ಪೂಜೆ ಮಾಡಕ್ಕೆ ತಗೊಂಡೈತಾರೆ. ಇದು ಚಿಕನ್ ಕಟ್ ಮಾಡ್ತಾರೆ, ಕೋಳಿ ಹಾಂ. ತಂಗಳು ತೋಲ್ಗಲ್ಲ ಟೊಮಾಟೊ ಪಟಾತಿ ஆள் போயிட்டாரு. நம்ம ஐஸ் சாப்பிட்ற மூட்ல இல்லை இப்போ. ஸ்ட்ரைட்
ರೈಟ್ ಏ ಅದನ್ನ ಜಾ ಸ್ಟ್ರೈಟ್ ಏ ಲೆಫ್ಟ್ ಲೆಫ್ಟ್ ಏ ಲೆಫ್ಟ್ ಏ ಲೆಫ್ಟ್ ಏ ಲೆಫ್ಟ್ ರಾ 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 ಏ ಲೆಫ್ಟ್ ಏ ಲೆಫ್ಟ್ ಏ ಜರ್ರ ಇತ್ತ ಲೆಫ್ಟ್ ಗೈಸ್ ಇವಾಗ ಭೇಟಿ ಕೊಡ್ತಾರೆ ಊರಲ್ಲಿ, ಬನ್ನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಣ್ಣ ತಮ್ಮಂಗೆ ಭೇಟಿ ಕೊಡ್ತಾರೆ. ವಾಯ್ಸ್ ಅಂತೂ ನಿಜವಾಗ್ಲೂ ಕೇಳಿಸಲ್ಲ, ತೋರಿಸ್ತೀನಿ.
ಸೊ ಇದೇ ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೇತ್ರಾ ಶಿವಾಜಿ ವ್ಲಾಗ್ಸ್.